ಟೈಮು ಬೆಂಗಳೂರಲ್ಲಿ ಟಾಟಾ ಎಸ್ ಒಳಗಡೆ 10 ಸೆಕೆಂಡ್ ಡಿಲೇ ಇಲ್ದೇನೆ ಕೋಟ್ರಲ್ಲಿ ಪ್ರೈಮ್ ಪಾರ್ಟ್ನರ್ ಆಗಿ ಎಷ್ಟು ದುಡಿಬಹುದು ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೂಲ್ ಮಿನಿ ಟ್ರಕ್ಗೆ. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಟೈಮ್ ಬಂದು 9:44 ಸೋಮವಾರ ಬೆಳಿಗ್ಗೆ ಪ್ರೈಮ್ ಪಾರ್ಟ್ನರ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಆಲ್ರೆಡಿ 10 ಸೆಕೆಂಡ್ ಡಿಲೇನು ಹೊರಟೋಗಿದೆ. 814 ರೂಪಾಯಿ ಒಂದು ಡ್ಯೂಟಿ ಆಕ್ಸೆಪ್ಟ್ ಮಾಡಿದ್ದೀನಿ. ಒಂದು ವಾರ ಚೆನ್ನಾಗಿ ದುಡಿಬೋದು ಅಂತ ಅನ್ಕೊಂಡಿದ್ದೀನಿ. ಬನ್ನಿ, ಫಸ್ಟ್ ಟ್ರಿಪ್ಪು ಆಕ್ಸೆಪ್ಟ್ ಮಾಡಿದ್ದೀನಿ 814 ರೂಪಾಯಿದು. ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಕಾಣಿಸ್ತಾ ಇದೆಯಾ? ಫಸ್ಟ್ ಡ್ಯೂಟಿ ಪ್ರೈಮ್ ಪಾರ್ಟ್ನರಲ್ಲಿ 814 ರೂಪಾಯಿ. 814 ರೂಪಾಯಿ. ಭುವನಹಳ್ಳಿ ಹತ್ರ ಹೋಗ್ಬೇಕು, ಡ್ರಾಪ್ ಇರೋದು ಭುವನಹಳ್ಳಿ. 2 ಕಿಲೋಮೀಟರ್ ಪಿಕಪ್ ಇದೆ. ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಇದರಲ್ಲಿ 3 ತೋರಿಸ್ತಾ ಇದೆ. ಸ್ಟ್ರೈಟ್ ಆಗಿ ಹೋದರೆ 2 ಕಿಲೋಮೀಟರ್ 2.5 ಇದೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಏನಿದೆ ಮೆಟ್ರಲ್ ನೋಡೋಣ. ಕಸ್ಟಮರ್ ಕಾಲ್ ಮಾಡಿಲ್ಲ, ಡೈರೆಕ್ಟಾಗಿ ಅಲ್ಲೇ ಹೋಗಿ ಸಿಗೋಣ. ಈ ಥರ ಡ್ಯೂಟಿ ಬೆಳಗ್ಗೆ ಹೊತ್ತು 10 ಸೆಕೆಂಡ್ ಆರಾಮಾಗಿ ಡ್ಯೂಟಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಬೇಜಾರು, ಇಷ್ಟು ದಿನ ಎಷ್ಟು ಬೇಜಾರಾಗಿತ್ತು ಅಂದರೆ, ಬೇರೆಯವರು ಇನ್ನೂ ಡ್ಯೂಟಿ ಬರ್ತಾ ಇರ್ತಿತ್ತು ಅವಾಗ್ಲೇನೆ ಅಕ್ಸೆಪ್ಟ್ ಮಾಡಿರೋರು. ಇವತ್ತು ನಾನು ಮಾಡಿಬಿಟ್ಟಿದ್ದೀನಿ. ಪಾಪ ಎಷ್ಟು ಜನಕ್ಕೆ ಎಷ್ಟು ಬೇಜಾರಾಗ್ತಾ ಇದೆಯೋ ಏನೋ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಒಂಥರ ಖುಷಿ ಆಗ್ಬಿಟ್ಟೈತೆ 10 ಸೆಕೆಂಡ್ ಡಿಲೇ ಇಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ನೋಡೋಣ, ಟ್ರೈ ಮಾಡೋಣ. ಇವತ್ತು ಖುಷಿ ಆಗೈತೆ. ಫಸ್ಟ್ ಡ್ಯೂಟಿ 10 ಸೆಕೆಂಡ್ ಡಿಲೇ ಇಲ್ವಲ್ಲ. ಫಸ್ಟ್ ಅವಾಗ್ಲೇನೆ 10 ಸೆಕೆಂಡ್ ಡಿಲೇ ಬಂದಿತ್ತು ಗುರು, ಬ್ರ್ಯಾಂಡಿಂಗ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಮತ್ತೆ ಕಸ್ಟಮರ್ ಕೇರ್ ಕಾಲ್ ಮಾಡಿದೆ ನಾನು. ಸರ್, ಮತ್ತೆ 10 ಸೆಕೆಂಡ್ ಡಿಲೇ ಬರ್ತಾ ಇದೆ ಸರ್, ಪ್ರೈಮ್ ಪಾರ್ಟ್ನರ್ ಆಗಿದ್ದೀನಿ, 45 ಅವರ್ ಕಂಪ್ಲೀಟ್ ಮಾಡಿದ್ದೀನಿ ಲಾಗಿನ್ ಅವರು, ಆದ್ರೂ ಕೂಡ 10 ಸೆಕೆಂಡ್ ಡಿಲೇ ಬರ್ತಾ ಇದೆ ಅಂತ ಹೇಳಿದೆ. ಸರ್, ಆ ಥರ ಬರಲ್ಲ, ನಾನು ನಮ್ಮ ಮೇಲ್ಗಡೆ ಟೀಮ್ಗೆ ನಿಮ್ಮ ರಿಕ್ವೆಸ್ಟ್ನ ಕಳಿಸಿರ್ತೀನಿ, ಅವ್ರು ಕಾಲ್ ಮಾಡ್ತಾರೆ ಅಂತ ಹೇಳಿದ್ರು. ಇವಾಗ ಮತ್ತೆ ಡ್ಯೂಟಿ ಬಂತು, ಅವಾಗಲೇ ಅಕ್ಸೆಪ್ಟ್ ಮಾಡಿದೆ. ಖುಷಿ ಆಯಿತು. 10 ಸೆಕೆಂಡ್ ಡಿಲೇ ಬರಲಿಲ್ಲ ಗುರು. ಬನ್ನಿ, ಎಷ್ಟು ಡ್ಯೂಟಿ ಮಾಡ್ತೀನಿ ನೋಡೋಣ. ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಇನ್ನೂ 8 ನಿಮಿಷ ತೋರಿಸ್ತಾ ಇದೆ. ಇವತ್ತಿಂದ ಟ್ರಾಫಿಕ್ ಮತ್ತೆ ಜಾಸ್ತಿ. ದುಡಿಬೋದು ಚೆನ್ನಾಗಿ, 10 ಸೆಕೆಂಡ್ ಡಿಲೇ ಇಲ್ಲ, ಆದರೆ ಟ್ರಾಫಿಕ್ ಜಾಸ್ತಿ ಇರುತ್ತಲ್ಲ, ಅಲ್ಲಿಗೇನೆ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬನ್ನಿ, ಎಷ್ಟು ದುಡಿತೀನಿ ನೋಡೋಣ. ಸಾಯಂಕಾಲವರೆಗೂ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಹಾಯ್ ಫ್ರೆಂಡ್ಸ್, ಫೈನಲಿ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಹಿಂದೆಗಡೆ ಮೆಟ್ರಲ್ ಲೋಡ್ ಮಾಡ್ತಾ ಇದ್ದಾರೆ. ಸಾರಿ, ಲೋಡ್ ಮಾಡ್ತಾ ಇದ್ದಾರೆ. ಖುಷಿ ವಿಚಾರ ಇನ್ನೊಂದು ಏನಪ್ಪ ಅಂದರೆ, ನನ್ನೊಂದು ಪ್ರೈಮ್ ಪಾರ್ಟ್ನರ್ ಆಗಿದ್ದು ಒಂದು ಖುಷಿ. ಇನ್ನೊಂದು ಅಂದರೆ, ನೆನ್ನೆ ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಆದ್ರು ಗುರು. ಖುಷಿ ಆಯಿತು. ಎಲ್ಲರದು ಕಾಂಟ್ರಿಬ್ಯೂಷನು ಚೆನ್ನಾಗೇ ಇತ್ತು. ನಿಮಗೂ ನಮ್ಮ ಟೀಮ್ ಇಂಡಿಯಾ ಗೆದ್ದಿರೋ ಖುಷಿ ಇದ್ದರೆ ಒಂದ್ಸರಿ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಬಹಳ ಖುಷಿ ಆಯಿತು. ನ್ಯೂಜಿಲೆಂಡ್ ಅವರೇ ಸೋಲಿಸಿದ್ರು. ಆವಾಗ 2019 ಏನಂತಾರೆ, ಸೇಡ್ ತೀರಿಸ್ಕೊಂಡಂಗೆ ಆಯಿತು. ಅದೊಂದು ಖುಷಿ ವಿಚಾರ. ಯಾಕಂದರೆ ನೆನ್ನೆ ಫಸ್ಟ್ ಇನ್ನಿಂಗ್ಸ್ ಏನೋ ನ್ಯೂಜಿಲೆಂಡ್ ಅವರು ಸ್ವಲ್ಪ ಚೆನ್ನಾಗಿ ಆಡಿದ್ರು. ಅದರಲ್ಲಿ ಬೇರೆ ಕುಲ್ದೀಪ್ 2 ವಿಕೆಟ್ ತೆಗೆದ್ರಲ್ಲ, ಹಬ್ಬ, ಅಲ್ಲೇ ಮ್ಯಾಚ್ ಗೆದ್ದೋಯ್ತು ಅಂತ ತಿಳ್ಕೊಂಡೆ ನಾನು. ಭಾಳ ಖುಷಿ ಆಯಿತು. ನೆನ್ನೆ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ. ಅದಕ್ಕೋಸ್ಕರ ನೀವೆಲ್ಲರೂ ಒಂದ್ಸರಿ ಕಮೆಂಟ್ ಬಾಕ್ಸಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಜೈ ಅಂತ ಒಂದ್ಸರಿ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ನಮ್ಮ ಇಂಡಿಯಾ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ದಿನದಲ್ಲಿ IPL ಸ್ಟಾರ್ಟ್ ಆಗ್ತಾ ಇದೆ. ನೋಡೋಣ, ಅದ್ರ ಬಗ್ಗೆ ಮತ್ತೆ ಹೋಗ್ತಾ ಮಾತಾಡೋಣ. ನಿಮ್ಗೆ ಯಾವ ಟೀಮ್ ಅಂತ ಇಷ್ಟ ಆಗುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ, ನಿಮ್ಗೆ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೋಡಿಂಗ್ ಇರೋದು, ಲೋಡ್ ಮಾಡ್ತಾ ಇದ್ದಾರೆ. 3 ಸಿಲಿಂಡ್ರ್ ಹೇಳ್ತಿರೋದು. ನಮ್ಮ ಅಂಬಾರಿ ನಿಂತ್ಕೊಂಡೈತೆ. ಏನೋ ಒಂಥರ ಖುಷಿ ಆಗ್ತೈತೆ ಗುರು, ಪ್ರೈಮ್ ಪಾರ್ಟ್ನರ್ ಆಗಿದ್ದಕ್ಕೆ. ಇನ್ನು ಇವಾಗ ಒಂದು ಡ್ಯೂಟಿ ಆಕ್ಸೆಪ್ಟ್ ಮಾಡಿದ್ದೀನಿ, ಆವಾಗಲೇ ಇಷ್ಟು ಖುಷಿ. ನೋಡಿ, ಲೋಡ್ ಮಾಡ್ತಾ ಇದ್ದಾರೆ. ಲೋಡ್ ಮಾಡಲಿ. ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಹತ್ತ, ದೇವನಹಳ್ಳಿ ಅಂತೆ. ಹಿಂದೆ ಬಾಗ್ಲೂರು ರೋಡಿಂದ ಬರೋಕೆ ಹೇಳಿದ್ರು. ಸರಿ ಸರ್ ಅಂತ ಹೇಳಿದ್ದೀನಿ. ಬನ್ನಿ, ಲೋಡ್ ಮಾಡಲಿ. ಲೋಡ್ ಮಾಡಿದ್ಮೇಲೆ ಸಿಗೋಣ. ಟ್ರಿಪ್ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ, ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಕ್ಟ್ ಕಿಲೋಮೀಟ್ರ್ ನೋಡೋಣ. ಭುವನಹಳ್ಳಿ ಹೊಸ ತೋಟ, 27 ಕಿಲೋಮೀಟ್ರು, 800 ರೂಪಾಯಿಗೆ. ಇಷ್ಟು ದೂರ ಆಗುತ್ತಾ? ಬಿಡಿ, ಇರಲಿ, ಇನ್ನೇನು ಮಾಡೋದು. 40 ನಿಮಿಷದಲ್ಲಿ ಹೋಗ್ಬೋದು. ಬನ್ನಿ ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ. ತುಂಬ ಇನ್ನೊಂದು 5 ಕಿಲೋಮೀಟ್ರ್ ಕಡಿಮೆ ಇದ್ದರೆ ವರ್ಕೌಟ್ ಆಗಿರೋದು.
ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ. ಬರುತ್ತೆ, ಹಂಗೇನೂ ಬರುತ್ತೆ, ಹಿಂಗೇನೋ ಬರುತ್ತೆ. ಎಲ್ಲಾನು ಬರೀ ಚಿಕನ್ನೇ ತಿನ್ನೋಕ್ಕಾಗಲ್ಲ, ಅನ್ನ ಸಾರು ತಿನ್ಬೇಕಾಗುತ್ತೆ. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. ಲೋಡ್ ಆಗ್ತಾ ಐತೆ ಗಾಡಿ. ನೋಡಿ, ಬಹಳ ದಿನ ಆದ್ಮೇಲೆ ಏರ್ಪೋರ್ಟ್ ಬಂದಿದ್ದೀನಿ. ಮೊದಲು ಕಾರ್ ತಗೊಂಡು ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ. ಇದೇ ಒಂದು 2 ತಿಂಗಳು 3 ತಿಂಗಳ ಹಿಂದೆ ಬರೀ ನೈಟ್ ಡ್ಯೂಟಿ ಮಾಡ್ತಾ ಇದ್ದೆ ಈ ಕಾರಲ್ಲಿ. ಕಾರ್ನ ಕೊಟ್ಬಿಟ್ಟು ನಮ್ಮ ಅಂಬಾರಿನ ತಗೊಂಡ್ಮೇಲೆ ಫಸ್ಟ್ ಟೈಮ್ 3 ತಿಂಗಳಾದ್ಮೇಲೆ ಏರ್ಪೋರ್ಟ್ ಬಂದಿರೋದು ಬಾಡಿಗೆ. ನೋಡಿ ಎಷ್ಟು ಕಾರ್ ನಿಂತ್ಕೊಂಡಿದೆ. ಕಾರಲ್ಲಿ ಏನ್ ಬಿಸ್ನೆಸ್ ಆಗುತ್ತೆ ಅಂತ. ಹೌದಲ್ವಾ? ಆಗುತ್ತೆ, ಬಟ್ ಕಷ್ಟಪಟ್ಟು ದುಡಿಬೇಕಷ್ಟೇ. ನೋಡಿ ಎಷ್ಟು ಕಾರ್ ಇದು. ಇಲ್ಲಿ ಹೊರಗಡೆ ಅಷ್ಟೇ, ಇನ್ನು ಒಳಗಡೆ ಹೋಗಿ ತುಂಬಾ ನಿಂತ್ಕೊಂಡಿದೆ. ಎಷ್ಟು ಕಾರ್ ನಿಂತಿರ್ತಾವಂದ್ರೆ ಓಲಾ ಊಬರ್ ಪಾರ್ಕಿಂಗ್ ಅಲ್ಲಿ ಹಾಕಿ ನೋಡ್ಬಿಟ್ರೆ ನೀವು ತುಂಬ್ಕೊಂಡಿರ್ತವೆ. ಅದೇ ಪಾಪ ನಮ್ ಡ್ರೈವರ್ ಜೀವನ ಎಷ್ಟು ಕಷ್ಟ ಐತೆ ಅನ್ನೋದಕ್ಕೆ ನೋಡಿ. ಎಲ್ಲಿ ಬೇಕಾದ್ರೆ ಅಲ್ಲಿ ಸೈಡ್ ಹಾಕೊಂಡು ಸ್ವಲ್ಪ ಮಲ್ಕೊಂಡ್ಬಿಡೋದು ಅಷ್ಟೇ. ಇದು ಒಂದ್ ಸ್ವಲ್ಪ ಕಡಿಮೆ. ಇವಾಗ ಅಲ್ಲಿ ಒಳಗಡೆ ತೋರಿಸ್ತೀನಿ ನಿಮ್ಗೆ. ನೋಡಿ, ಫುಲ್ ತುಂಬಿಕೊಂಡಿರುತ್ತೆ. ಊಬರ್ ಪಾರ್ಕಿಂಗ್ ಫುಲ್ ಆಗ್ಬಿಟ್ಟಿರುತ್ತೆ. ಇದು 2 ಎಕರೆ ಇರ್ಬೇಕು ಪಾರ್ಕಿಂಗ್ ಝೋನು. ತುಂಬಿರುತ್ತೆ ಎಲ್ಲ, ಫುಲ್ಲು ಜಾಮು. ಹೋಗ್ತಾ ಇದ್ದೀನಿ, ಏನೋ ಒಂಥರ ಖುಷಿ ಆಗುತ್ತೆ ಗುರು. ಏರ್ಪೋರ್ಟ್ ಬಂದ್ರೆ ರೋಡ್ ಬೇರೆ ಖಾಲಿ ಖಾಲಿ ಇರುತ್ತೆ. ಆದ್ರೆ ಬೇಜಾರೇನಂದ್ರೆ ರಿಟರ್ನ್ ಸಿಗುತ್ತೋ ಇಲ್ಲೋ ಅದೇ ಡೌಟು. ರಿಟರ್ನ್ ಬಾಡಿಗೆ ಸಿಗುತ್ತೋ ಇಲ್ಲೋ ಅನ್ನೋದೇ ಡೌಟು. ಫಸ್ಟ್ ಟೈಮ್ ಅಲ್ಲ ಪೋರ್ಟ್ರಲ್ಲಿ. ಅದೇ ಓಲಾ ಊಬರ್ ಅಲ್ಲಿ ಆಗಿದ್ರೆ, ರ್ಯಾಪಿಡೋ, ನಮ್ಮ ಯಾತ್ರಿ ಯಾವ್ದಾದ್ರು ಆಗಿದ್ರೆ ಆರಾಮಾಗಿ 1 ಅವರ್ ಅಲ್ಲ 2 ಅವರ್ ಬಿಟ್ಕೊಂಡಾದ್ರು ರಿಟರ್ನ್ ಹಾಕೊಂಡು ಹೋಗ್ಬೋದು ಅನ್ಬೋದು. ಬಟ್ ಪೋರ್ಟ್ರು ಮತ್ತೆ ಇದ್ಯಾವ್ದಿದು ಅಂಕಲ್ ಡೆಲಿವರಿಲಿ ಯಾವ್ದ್ರಲ್ಲಿ ಬರುತ್ತೋ ಇಲ್ಲ ಅನ್ನೋದೇ ಡೌಟು. ಬನ್ನಿ ನೋಡೋಣ. ಫಸ್ಟ್ ಡ್ರಾಪ್ ಮಾಡೋಣ. ಡ್ರಾಪ್ ಲೊಕೇಶನ್ ಹೋಗಿ ಮೆಟೀರಿಯಲ್ ಅನ್ಲೋಡ್ ಮಾಡೋಣ. ಏನಿಲ್ಲ, ಒಂದು ಆಕ್ಸಿಜನ್ ಸಿಲಿಂಡ್ರು, ಒಂದು ವೆಲ್ಡಿಂಗ್ ಮಿಷಿನು, 1-2 ಚಿಕ್ಕ ಐಟಮ್, ಇಷ್ಟೇ ಇರೋದು. ಅನ್ಲೋಡ್ ಮಾಡಿ ಡ್ರಾಪ್ ಪಾಯಿಂಟ್ ಹತ್ರ ಸಿಗೋಣ ಹೋಗಿ ಅನ್ಲೋಡ್ ಮಾಡೋವಾಗ. ಕೊನೆಗೂ ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಏರ್ಪೋರ್ಟಲ್ಲಿ. ಏರ್ಪೋರ್ಟ್ ಬ್ಯಾಕ್ ಸೈಡು ನೋಡಿ. ಹಿಂದೆಗಡೆ ಮೆಟೀರಿಯಲ್ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಒಂದು ಸಿಲಿಂಡ್ರ್ ಅದು ಇರೋದು ಅನ್ಲೋಡ್ ಆಗ್ತಾ ಐತೆ. ಕಂಪ್ನಿ ಯಾವುದೋ ಒಂದು ರೆಡಿ ಆಗ್ತಾ ಐತೆ ನೋಡಿ. ಅಮೌಂಟ್ ತೋರಿಸ್ತಾ ಇದೆ 830 ರೂಪಾಯಿ. ಟ್ರಿಪ್ ಕಂಪ್ಲೀಟ್ ಆಯಿತು. ನೋಡೋಣ, ಮತ್ತೆ ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಯಾವುದು ಬರಲ್ಲ ಅಂತ ನನಗೆ ಅನಿಸುತ್ತೆ, ಬಟ್ ನೋಡೋಣ. ಯಾವುದಾದ್ರೂ ಬಂದರೆ ಮತ್ತೆ ಅಪ್ಡೇಟ್ ಮಾಡೋಣ. ಗುರು, ಫೈನಲಿ ಇನ್ನೊಂದು ಬಾಡಿಗೆ ಬಂದೈತೆ. ಒಂದು 2 ಕಿಲೋಮೀಟರ್ ಖಾಲಿ ಬರ್ತಾ ಇದ್ದೆ ಊರೊಳಗಡೆ ಹೋಗೋಣ ಅಂತ. ಕೋರ್ಟ್ರಲ್ಲೇ ಇನ್ನೊಂದು ಡ್ಯೂಟಿ ಬಂದೈತೆ. ಖುಷಿ ಆಗ್ತೈತೆ ಗುರು. ಏನೋ ಯಾಕೋ ಗೊತ್ತಾಯ್ತಲ್ಲ, ಪ್ರೈಮಲ್ಲೇ ಡ್ಯೂಟಿ ಮಾಡೋದಂದ್ರೆ ಒಂಥರ ಮಜಾ ಆಗ್ಬಿಟ್ಟೈತೆ. ಟೈಮ್ನೇ ಡ್ಯೂಟಿ ಬಂದೈತೆ. ಟೈಮ್ ಬಂದು 11 ಗಂಟೆ 27 ನಿಮಿಷ ಆಗಿದೆ. ಇವಾಗ ಅಕ್ಸೆಪ್ಟ್ ಮಾಡಿದ್ದೀನಿ. ಪಿಕಪ್ ಬಂದು 5 ಕಿಲೋಮೀಟರ್ ಇದೆ. ಪರವಾಗಿಲ್ಲ ಗುರು. 20 ಕಿಲೋಮೀಟರ್ ಖಾಲಿ ಹೋಗೋಕ್ಕಿನ್ನ 5 ಕಿಲೋಮೀಟರ್ ಹೋಗಿ ಪಿಕಪ್ ಲೊಕೇಶನಲ್ಲಿ ಹೋಗಿ ಪಿಕಪ್ ಮಾಡೋದು, ಮೆಟೀರಿಯಲ್ನ ಲೋಡ್ ಮಾಡ್ಕೊಳ್ಳೋದು ಭಾಳ ಅಲ್ಲ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಕಾಣಿಸ್ತಾ ಇದೆಯಾ? ಪಿಕಪ್ ಮಾಡಿದ್ದೀನಿ, ಅಕ್ಸೆಪ್ಟ್ ಮಾಡಿದ್ದೀನಿ ಡ್ಯೂಟಿ. ಅಮೌಂಟ್ ಬಂದು 916 ರೂಪಾಯಿ ನೋಡಿ. 6 ಕಿಲೋಮೀಟರ್ ಇದೆ. ಪಿಕಪ್ 11 ನಿಮಿಷ ತೋರಿಸ್ತಾ ಇದೆ. ಡ್ರಾಪ್ ಬಂದು ಎಲ್ಲಿ ರಾಂಪುರ ಏನೋ ಇತ್ತು. ರಾಂಪುರ ಡ್ರಾಪ್ ಬಂದು ರಾಂಪುರ ಇದೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಮೆಟೀರಿಯಲ್ ನೋಡೋಣ ಏನಿದೆ ಅಂತ ಗೊತ್ತಿಲ್ಲ. ಕಸ್ಟಮರ್ ಕಾಲ್ ಮಾಡಿದ್ದೆ, ಸರ್ ಅಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಬಂದು ಕಾಲ್ ಮಾಡಿ ಅಂತ ಹೇಳಿದ್ರು. ಅದೇ ಹೋಗ್ತಾ ಇದ್ದೀನಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಇರೋದೇ 2 ಬಾಕ್ಸು. 2 ಬಾಕ್ಸ್ ಮಿನಿಮಮ್ 8 ಕಿಲೋಮೀಟರ್ ಸುತ್ತಾಡಿದ್ದೀನಿ ಏರ್ಪೋರ್ಟಲ್ಲಿ. ಅದು ಚೆಕಿಂಗ್ ಮಾಡ್ತಾರೆ. ಚೆಕಿಂಗ್ ಮಾಡಿ 140 ರೂಪಾಯಿ ಪಾಸ್ ತಗೋಬೇಕು. ಪಾಸ್ ತಗೊಂಡು ಒಳಗಡೆ ಹೋಗ್ಬೇಕು. ವಿಡಿಯೋ ಮಾಡಕ್ ಕೊಡ್ತಾ ಇಲ್ಲ. ಸುಮ್ಮನೆ 8 ಕಿಲೋಮೀಟರ್ ಸುತ್ತಾಡ್ಸಿದ್ದಾರೆ. ಬರೀ ಇರೋದೇ 2 ಪಾರ್ಸಲ್. ನಿಮ್ಗೆ ಅನ್ಲೋಡಿಂಗ್ ಮಾಡೋವಾಗ ತೋರಿಸ್ತೀನಿ ನಿಮ್ಗೆ. 2 ಪಾರ್ಸಲ್ ಇರೋದು. 2 ಬಾಕ್ಸ್ ಇದೆ ಚಿಕ್ಕದು. ವೇಟ್ ಇಲ್ಲ, ಏನಿಲ್ಲ. ಸುಮ್ಮನೆ ಏರ್ಪೋರ್ಟ್ ಬಂದ್ರೆ ಇದೇ ತೊಂದ್ರೆ. ಸುಮ್ಮನೆ ಸುತ್ತಾಡಿಸ್ತಾರೆ. ಏನಾದ್ರೂ ಮಿಸ್ ಮಾಡಿದ್ರೆ ನೀವು ರೋಡು ಮಿನಿಮಮ್ 4-5 ಕಿಲೋಮೀಟರ್ ರೌಂಡ್ ಹಾಕಿ ಬರ್ಬೇಕು. ಆ ತರ ಇರುತ್ತೆ. ಹೆಂಗೋ ಇವಾಗ ಲೋಡಿಂಗ್ ಆಗಿತ್ತು. ಲೋಡಿಂಗ್ ಮುಗಿಸ್ಕೊಂಡು ಡ್ರಾಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. 25 ಕಿಲೋಮೀಟರ್ ಇದೆ. 50 ನಿಮಿಷ ತೋರಿಸ್ತಾ ಇದೆ. ಪರವಾಗಿಲ್ಲ,
ಏನ್ ಬೇಜಾರಿಲ್ಲ. 140 ರೂಪಾಯಿ ಪಾಸ್ಗೆ ಅಮೌಂಟ್ ಕಟ್ಟಿದೀನಿ. ಅವ್ರು ಕಾಲ್ ಹೇಳಿದ್ರೆ ಸರ್ ಇಲ್ಲ ಅಲ್ಲಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗ್ತಿರಲ್ಲ ಅವರೇ ಅಮೌಂಟ್ ನಿಮಗೆ ರಿಟರ್ನ್ ಕೊಡ್ತಾರೆ, ಅದನ್ನು ಕೂಡಿಸಿ ಸೇರಿಸಿ ಇಸ್ಕೊಂಡ್ಬಿಡಿ ಅಂತ ಹೇಳಿದ್ರು. ಆಯ್ತಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಚೆನ್ನಾಗಿದೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿ ಸ್ವಲ್ಪ ನನಗೆ ಹೊಸ್ದಾಗಿತ್ತಲ್ಲ, ನಾನು ನಮ್ದು ಓಲಾ ಉಬರ್ ಓಡಿಸುವಾಗ ಬರೀ ನಾವು ಡ್ರಾಪ್ ಮಾಡೋದು ಕಸ್ಟಮರ್ನ ಡ್ರಾಪ್ ಮಾಡಿ ಸೀದಾ ಬಂದು ಪಾರ್ಕಿಂಗ್ ಅಲ್ಲಿ ಹಾಕೋದು ಅಷ್ಟೇ ಇತ್ತು. ಇದು ಶೆಲ್ ಪೆಟ್ರೋಲ್ ಬಂಕ್ ಪಾರ್ಕಿಂಗ್ ಅಲ್ಲಿ ಹೋಗ್ಬೇಕಂತೆ. ಅಲ್ಲಿ 140 ರೂಪಾಯಿ ಕೊಟ್ಟು ಒಂದು ಪಾಸ್ ತಗೋಬೇಕು. ಅವರು ಮೆಸೇಜ್ ಅಲ್ಲಿ ಅಪ್ರೂವಲ್ ಕೊಡ್ತಾರೆ. ಅದನ್ನ ಅಪ್ರೂವಲ್ ತಗೊಂಡು 140 ರೂಪಾಯಿ ಅಮೌಂಟ್ ಕಟ್ಬಿಟ್ಟು ಮತ್ತೆ ಕಾರ್ಗೋ ಇದ್ರ ಹತ್ರ ಬಂದು ಕಾರ್ಗೋ ಲೋಡ್ ಮಾಡ್ತಾರಲ್ವಾ, ಅಲ್ಲಿ ಬಂದು ಕಂಪ್ನಿಗೆ ಅಲ್ಲಿ ಲೋಡ್ ಮಾಡ್ಕೊಂಡು ಮತ್ತೆ ಅವ್ರು ಕೊಟ್ಟಿರುವಂತ ರಿಸಿಪ್ಟ್ ನ ರಿಟರ್ನ್ ಕೊಟ್ರೆ ಅವರು ಗೇಟ್ ಓಪನ್ ಮಾಡ್ತಾರೆ, ಅವಾಗ ಹೊರಗಡೆ ಬರಬೇಕು. ಇಷ್ಟು ಎಲ್ಲ ಲಾಂಗ್ ಪ್ರೊಸೀಜರ್. ಅರ್ಧ ಗಂಟೆ 1 ಗಂಟೆ ವೇಸ್ಟ್ ಆಯ್ತು ಅಲ್ಲೇನೆ. ಇರ್ಲಿ, ಇನ್ನೇನ್ ಮಾಡೋದು, ಡ್ಯೂಟಿ ಮಾಡ್ತಾ ಇದೀವಿ ಅಂದ್ಮೇಲೆ ಎಲ್ಲ ಬರೋದೆ, ಮಾಡ್ಕೊಂಡು ಹೋಗೋಣ. ಬನ್ನಿ, ಪಿಕಪ್ ಪಾಯಿಂಟ್ ಲೋಡ್ ಮಾಡ್ಕೊಂಡಿದೀವಿ, ಸರಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟ್ ಆಗಿ. ಇವಾಗ ಟೈಮ್ ಬಂದು 1 ಗಂಟೆ 21 ನಿಮಿಷ. ಏರ್ಪೋರ್ಟಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೆ ಮೆಟೀರಿಯಲ್ಲು. ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಕಾಲ್ ಮಾಡಿದೆ ಕಸ್ಟಮರ್ಗೆ. ಲೊಕೇಶನ್ ತಪ್ಪಾಗಿ ಹಾಕಿರ್ತಾರೆ. ಕಾಲ್ ಮಾಡಿ ಮಾತಾಡಿದ್ರೆ ಇಂತಲ್ಲಿ ಬನ್ನಿ ಅಂತಲೂ ಹೇಳಲ್ಲ. ಯಾರಾದರೂ ಕಳಿಸಿ ಹುಡುಗರಿಗಂದರೆ 15 ನಿಮಿಷ 20 ನಿಮಿಷ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂವರೆಗೂ ಯಾರೂ ಬಂದಿಲ್ಲ. ಅಲ್ಲಿ ನೋಡಿದ್ರೆ ಒಂದು 5-6 ಕಿಲೋಮೀಟ್ರ್ ಸುತ್ತಾಕ್ದೆ. 140 ರೂಪಾಯಿ ಮತ್ತೆ ಅದರ ಜೊತೆ ಕೊಟ್ಟು ಬಂದಿದ್ದೀನಿ ಪಾರ್ಕಿಂಗ್ಗೆ. ಇವಾಗ ಇಲ್ಲಿ ನೋಡಬೇಕು, ಇನ್ನೂ ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ನೋಡೋಣ. ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. 15-20 ನಿಮಿಷ ಆಯಿತು, ಇನ್ನೂ ಯಾವಾಗ ಎಷ್ಟೊತ್ತರೆಗೂ ಕಾಯಿಸ್ತಾರೋ ಗೊತ್ತಿಲ್ಲ. ಬರಲಿ, ಡ್ರಾಪ್ ಆದಮೇಲೆ ಮತ್ತೆ ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಏನೋ ಬೇಜಾರಾಗ್ಬಿಡುತ್ತೆ ಗುರು, ಈ ಥರ ಒಂದೊಂದು ತಾಸು ಒಂದೊಂದು ಡ್ಯೂಟಿ, ಒಂದೊಂದು ತಾಸು ಒಂದೊಂದು 2-2 ತಾಸು ಮಾಡಿದ್ರೆ ಸಾಯಂಕಾಲವರೆಗೂ ಎಷ್ಟು ದುಡಿತೀವಿ ನಾವು. ಬಿಡಿ, ಬರಲಿ. ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ, ನೋಡೋಣ ಅವ್ರು ಯಾವಾಗ ಬರ್ತಾರೋ ಬರಲಿ. ಗುರು, ಕೊನೆಗೂ ಡ್ರಾಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಟ್ರಿಪ್ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಣ ಅಮೌಂಟ್ ಎಷ್ಟು ತೋರಿಸುತ್ತಾ ಅಂತ. ಇವಾಗ ಬಂದಿದ್ದಾರೆ ಗುರು. ಬೇರೆ ಕಡೆ ಎಲ್ಲ ಇದ್ರಂತೆ, ಅಲ್ಲಿಂದ ಓಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. 916 ಪ್ಲಸ್ ಒಂದು 140. ನೋಡಿ, 2 ಬಾಕ್ಸ್ ಇರೋದು ಅಷ್ಟೇ. ಕಂಪ್ಲೀಟ್ ಆಯಿತು ಲೋಡಿಂಗ್. ನೋಡೋಣ, ಯಾವುದಾದ್ರು ಟ್ರಿಪ್ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಒಂದು ಮತ್ತೆ ಡ್ಯೂಟಿ ಎತ್ಕೊಂಡಿದ್ದೀನಿ ಅಂಕಲ್ ಡೆಲಿವರಿಲಿ. ಟೈಮ್ ಬಂದು 1 ಗಂಟೆ 58 ನಿಮಿಷ ಆಗೈತೆ. 2 ಗಂಟೆ ಅಂದ್ಕೊಳ್ಳಿ. ಆ ಪೋರ್ಟ್ರಲ್ಲಿ ಏರ್ಪೋರ್ಟಿಂದ ಇಲ್ಲಿಗೆ ಬಂದು ಡ್ರಾಪ್ ಮಾಡಿದೆ. ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ದೆ, ಅದು ಮುಗೀತು. ಇವಾಗ 900 ರೂಪಾಯಿ 964 ರೂಪಾಯಿದು ಒಂದು ಅಂಕಲ್ ಡೆಲಿವರಿ ಅಂಕಲ್ ಡೆಲಿವರಿಲಿ ಎತ್ಕೊಂಡಿದ್ದೀನಿ. ಒಂದು ಡ್ಯೂಟಿನ ಚೆಕ್ ಮಾಡಿದ್ದೀನಿ. 3 ಸ್ಟಾಪ್ ಇದೆ. ವಿದ್ಯಾರಣ್ಯಪುರ ಡ್ರಾಪ್ ಇರೋದು, ರಾಮಮೂರ್ತಿ ನಗರ ಪಿಕಪ್. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಕಾಣಿಸ್ತಾ ಇದೆಯಾ? 3 ಸ್ಟಾಪ್ ಇರೋದು, ರಾಮಮೂರ್ತಿ ನಗರ ಪಿಕಪ್, ವಿದ್ಯಾರಣ್ಯಪುರ ಡ್ರಾಪ್. 964 ರೂಪಾಯಿ. ನೋಡಿ, ಸಂತೋಷ್ ಗ್ರಾನೈಟ್, ಪೋಲೋ ಸಿರಾಮಿಕ್ಸು, ರೇ ಕ್ರೈಮು, ವರ್ಕ್ಸ್ ಮೇಕಿಂಗು, 3-4 ಕಡೆ ಸ್ಟಾಪ್ ಇದೆ. ಬನ್ನಿ, ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ, ಏನಿದೆ ಮೆಟೀರಿಯಲ್ ನೋಡೋಣ. ಒಂದು 20 ನಿಮಿಷ ಆಯಿತು ನಿಂತ್ಕೊಂಡಿದ್ದೀನಿ. ಊಟದ ಟೈಮ್ ಅಂತೆ. 2 ಗಂಟೆಗೆ ಊಟಕ್ಕೆ ಹೋಗಿದ್ದು, 3 ಗಂಟೆಗೆ ಬರ್ತಾರಂತೆ. 1 ಅವರ್ ಆಯಿತು ನಿಂತ್ಕೊಂಡಿದ್ದೀನಿ. ಬರೀ ಇರೋದೇ 20 ಬಾಕ್ಸು. ಬಿಲ್ ಬೇರೆ ಕೊಟ್ಟವ್ರೆ 20 ಬಾಕ್ಸ್ ಲೋಡ್ ಮಾಡೋಕ್ಕೆ. ಬಟ್ ಲೋಡಿಂಗ್ ಮಾಡೋಕ್ಕೆ ಯಾರೂ ಇಲ್ಲ ಇಲ್ಲಿ ಲೇಬರ್ಸು. 1 ಗಂಟೆ ವೆಯ್ಟ್ ಮಾಡಬೇಕು. ಮತ್ತು 20 ಕಿಲೋಮೀಟ್ರ್ ಇದೆ, ಅದರಲ್ಲಿ ಬೇರೆ 3 ಸ್ಟಾಪು. ಅಂದಾಜು ಒಂದು 5 ಗಂಟೆ 6 ಗಂಟೆ ಹೌದಲ್ಲ ಅಂಕಲ್? 6 ಗಂಟೆ, ಎಕ್ಸಾಕ್ಟ್ 6 ಗಂಟೆ ಆಗುತ್ತೆ. 3 ಅವರ್ ಬೇಕು. ಏನೋ ಸುಮ್ಮನೆ ಪೋರ್ಟ್ರಲ್ಲೇ ಚೆನ್ನಾಗಿತ್ತು ಡ್ಯೂಟಿ. 5 ನಿಮಿಷ ವೆಯ್ಟ್ ಮಾಡಿದ್ರೆ ಹಾಕ್ಬಿಡೋರು. ಬೆಳಿಗ್ಗೆ ಅಲ್ಲಿಂದ ಇವತ್ತು ಏರ್ಪೋರ್ಟ್ಗೆ ಹೋಗಿದ್ನಲ್ಲ, ಅಲ್ಲಿನೂ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ ಏರ್ಪೋರ್ಟಲ್ಲಿ. ಇವತ್ತು ಬೆಳಗ್ಗೆಯಿಂದ ಕಾಯೋದೇ ಆಗಿಬಿಟ್ಟೈತೆ. ಪ್ರೈಮ್ ಪಾರ್ಟ್ನರ್ ಆಗಿದ್ದೀನಿ, ಬಟ್ ಇದು ಪ್ರಾಬ್ಲಮ್ಮು, ವೇಟಿಂಗು. ಬರೀ ಇಷ್ಟು ದಿನ 10 ಸೆಕೆಂಡ್ ಡಿಲೇ ಇತ್ತು, ಡ್ಯೂಟಿ ಬರ್ತಾ ಇರಲಿಲ್ಲ. ಇವಾಗ 10 ಸೆಕೆಂಡ್ ಡಿಲೇ ಇಲ್ಲ, ಏನಿಲ್ಲ. ಆದ್ರೂ ಪ್ರಾಬ್ಲಮ್ ನೋಡಿ. ನಮ್ಮ ಅಂಬಾರಿ ನಿಂತ್ಕೊಂಡೈತೆ, ಪಾಪ ಅಂಕಲ್ಲು ನಿಂತ್ಕೊಂಡಿದ್ದಾರೆ. ಅವ್ರದ್ದು ಬಾಡಿಗೆ 3 ವೀಲರ್ ಗಾಡಿ ಇರೋದು, ಅವರು ನಿಂತ್ಕೊಂಡವ್ರೆ. ಏನು ಡ್ಯೂಟಿ ಮಾಡೋದು ಅಂತ. ಬರೀ ಲೋಡ್ ಆಗುವಾಗ ನೋಡೋಣ. ಆಮೇಲೆ ಇವಾಗ ಲೋಡ್ ಮಾಡ್ತಾ ಇದ್ದಾರೆ. ಇನ್ನೂ 7 ಬಾಕ್ಸ್ ಲೋಡ್ ಮಾಡಬೇಕು. ಎಲ್ಲ ರಶ್ ನೋಡಿ, ಫುಲ್ಲು ರಶ್ಶು. ಸುಮ್ಮನೆ ಎದಕ್ಕಾದ್ರೂ ಬಾಡಿಗೆ ಬಂದಪ್ಪ ಅನ್ಸುತ್ತೆ. 2 ಅವರ್ ಇಲ್ಲೇ ಹೋಗ್ಬಿಟ್ರೆ ದುಡಿಯೋದು ಹೆಂಗೆ ಹೇಳಿ ನಾವು? ಇನ್ನೂ 7 ಬಾಕ್ಸು, ಇನ್ನೂ ಅರ್ಧ ಗಂಟೆ ಮಾಡ್ತಾರೆ. ಇನ್ನೂ ಲೋಡ್ ಮಾಡ್ತಾನೆ ಅವ್ರೆ. ಬನ್ನಿ, 20 ಕಿಲೋಮೀಟ್ರ್ ಹೋಗ್ಬೇಕು. ನೋಡೋಣ, ಕಂಪ್ಲೀಟ್ ಆಗಲಿ, ಸಿಗೋಣ.
ಗುರು ನೋಡಿ, ಮಲ್ಟಿಪಲ್ ಲೋಡಿಂಗ್ ಇರುತ್ತಲ್ಲ, ಇದೇ ಪ್ರಾಬ್ಲಮ್. ಏನಪ್ಪ ಪ್ರಾಬ್ಲಮ್ ಅಂದ್ರೆ, ನಾನು 2 ಗಂಟೆ 2:30ಗೆನೆ ಟ್ರಿಪ್ ಸ್ಟಾರ್ಟ್ ಮಾಡಿರೋದು. ಇದು ಅಂಕಲ್ ಡೆಲಿವರಿಲಿ 11 ಗಂಟೆ ಊಟಕ್ಕೆ ಹೋಯ್ತು, 4 ಗಂಟೆ ತನಕ ಲೋಡ್ ಮಾಡಿದ್ರು. ಇನ್ನೂವರೆಗೂ ಲೋಡಿಂಗ್ ಕಂಟಿನ್ಯೂ ಐತೆ. ಇನ್ನೂ ಒಂದು ಸ್ಟಾಪ್ ಐತೆ, ಅಲ್ಲೋಗಿ ಲೋಡಿಂಗ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ ವಿದ್ಯಾರಣ್ಯಪುರ ಡ್ರಾಪ್ 2-2:30 3 ಅವರ್ ಹೋಯ್ತು. ವೇಸ್ಟ್, ಇದು ಸುಮ್ಮನೆ ವೇಸ್ಟ್ ಗುರು ಟೈಮು. ಅದಕ್ಕೋಸ್ಕರ ಹೋಟ್ರಲ್ಲಿ ಸಿಂಗಲ್, ಅಂಕಲ್ ಡೆಲಿವರಿಲೂ ಬರಲಿ ಪರವಾಗಿಲ್ಲ, ಸಿಂಗಲ್ ಸ್ಟಾಪ್ ಇರಬೇಕು, ಇಲ್ಲ ಸಿಂಗಲ್ ಪಿಕಪ್ ಇರಬೇಕು. ಇವಾಗ ನೋಡಿ 3 ಪಿಕಪ್ ಇದೆ ಅಲ್ವಾ, 3 ಏನದು 3 ಕಡೆ ಪಿಕಪ್ ಲೊಕೇಶನ್ ಕೊಟ್ಟಿದ್ದಾರಲ್ವಾ, 3 ಕಡೆನೂ 2 ಬಾಕ್ಸ್ ಇರೋದು, ಜಾಸ್ತಿ ಇಲ್ಲ. ಅದೇ 2 ಬಾಕ್ಸ್ ಲೋಡ್ ಮಾಡಕ್ಕೆ 15-20 ನಿಮಿಷ ತಗೊಂತಾ ಇದ್ದಾರೆ ಒಂದೊಂದು ಇದರಲ್ಲಿ ಪಿಕಪ್ ಪಾಯಿಂಟ್ ಅಲ್ಲಿ. 15-20 ನಿಮಿಷ ಅಂದ್ರೆ 3 ಪಿಕಪ್ ಪಾಯಿಂಟ್ಗೆ ಎಷ್ಟು ಇತ್ತು ಟೈಮು ಲೆಕ್ಕ ಹಾಕಿ. ಮೊದ್ಲು ಹೋಗಿದ್ದೆ ಫಸ್ಟ್ ಪಿಕಪ್ ಅಲ್ಲಿ, ಅಲ್ಲಾದ್ರೂ 1 ಅವರ್ ಹೋಯ್ತು, ಯಾಕಂದ್ರೆ ಊಟಕ್ಕೆ ಹೋಗಿದ್ರಂತೆ, ಬರೋವರೆಗೂ ಲೇಟ್ ಆಯ್ತು. ಇವಾಗ ಸೆಕೆಂಡ್ ಹೋಗಿದ್ದೆ, ಅಲ್ಲಿ ಬೇಗ ಲೋಡ್ ಮಾಡಿದ್ರು ಬಿಡಿ, ಒಂದು 5-10 ನಿಮಿಷದಲ್ಲಿ ಲೋಡ್ ಆಯ್ತು. 3rd ಪಿಕಪ್ ಪಾಯಿಂಟ್ ಅಲ್ಲಿ ಏನ್ ಮಾಡಿದೆ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವ್ರ ಬಾಕ್ಸೇ ಸಿಗ್ತಾ ಇಲ್ಲ ಗುರು. ಆ ಬಾಕ್ಸ್ ಎಲ್ಲಿಕ್ಕಿದ್ರೆ ಅವ್ರಿಗೆ ಗೊತ್ತಿಲ್ಲ. ಇಷ್ಟೊತ್ತು ಲೋಡ್ ಮಾಡಿದ್ರು. ಇನ್ನೊಂದು ಹೋಗ್ತಾ ಇದೀನಿ, 3 ಕಿಲೋಮೀಟರ್ ಇದೆ ಪಿಕಪ್ ಪಾಯಿಂಟ್, ಅಲ್ಲಿ ಹೋಗ್ತಾ ಇದೀನಿ. ಅಲ್ಲಿ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿಂದ ಮತ್ತೆ ವಿದ್ಯಾರಣ್ಯಪುರ ಹೋಗ್ಬೇಕು ಡ್ರಾಪ್. ಬನ್ನಿ ಹೋಗೋಣ, ಇನ್ನೇನ್ ಮಾಡೋದು. ಈ ಅಂಕಲ್ ಡೆಲಿವರಿಲಿ ಈ ತರ ಮಾಡಕ್ಕೆ ಹೋಗ್ಬಾರ್ದು. ಕೂಲಿಂಗ್ ಕೊಟ್ಬಿಡ್ತಾನೆ, ನಾವು ಕಷ್ಟಪಟ್ಟು ಏನು ಕಾಸಿಲ್ಲ ದುಡಿಯಕ್ಕೆ, ಇದಾದ್ರೂ ಮಾಡಿದ್ರೆ ಆಯ್ತಾ ಅಂತ ಇದು ಮಾಡಕ್ ಹೋಗ್ತೀವಲ್ಲ, ನಮ್ದೇ ತಪ್ಪು. ತಗೊಂಡು ನಾವೇ ಹೊಡ್ಕೋಬೇಕು, ಆ ತರ ಆಗೈತೆ ಪರಿಸ್ಥಿತಿ. ಸಿಂಗಲ್ ಡ್ರಾಪ್ ಇದ್ರೆ ಒಂದ್ ಕಡೆ ಲೋಡ್ ಮಾಡ್ತಾರೆ, ಒಂದ್ ಕಡೆ ಅನ್ಲೋಡ್ ಮಾಡ್ಕೊಂಡ್ಬಿಡ್ತಾರೆ, ಬೇಜಾರೇ ಇರಲ್ಲ. ಸುಮ್ನೆ ಇದು 3 ಕಡೆ ಪಿಕಪ್ 3 ಕಡೆ ಡ್ರಾಪ್, ವೇಸ್ಟ್. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಕೊನೆಗೂ 5 ಗಂಟೆ 5 ನಿಮಿಷಕ್ಕೆ ಬಂದು ರೀಚ್ ಆಗಿದ್ದೀನಿ ಡ್ರಾಪ್ ಪಾಯಿಂಟ್. ಅನ್ಲೋಡ್ ಮಾಡ್ತಾ ಇದ್ದಾರೆ. ಯಪ್ಪ ತುಂಬಾ ಕಷ್ಟ ಆಯ್ತು ಇದೊಂದು ಡ್ಯೂಟಿ ಮಾಡಕ್ಕೆ. ಬೆಳಗ್ಗೆಯಿಂದ 2 ಡ್ಯೂಟಿ ಮಾಡಿದ್ರು ಪ್ರಾಬ್ಲಮ್ ಇರಲಿಲ್ಲ, ಇದು ಒಂದು ಡ್ಯೂಟಿಯಿಂದ ತುಂಬಾ ಪ್ರಾಬ್ಲಮ್ ಆಯ್ತು. ಡ್ರಾಪ್ ಅಂತೂ ಕಂಪ್ಲೀಟ್ ಆಗಿದೆ. ಫೋಟೋ ಆನ್ ಮಾಡಿದ್ದೀನಿ, ಯಾವುದಾದ್ರೂ ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಕೊನೆಗೂ ಎಲ್ಲ ಅನ್ಲೋಡ್ ಮಾಡಿ ಕೂತ್ಕೊಂಡಿದ್ದೀನಿ. ಟೈಮ್ ಬಂದು 5 ಗಂಟೆ 22 ನಿಮಿಷ. ಇಷ್ಟೊತ್ತಾಯ್ತು ಗುರು ಅದು ಅನ್ಲೋಡ್ ಮಾಡೋಕ್ಕೆ. 3 ಸ್ಟಾಪು ಪಿಕಪ್ ಮಾಡಿಕೊಂಡು, ಅಲ್ಲಿಂದ ಇರೋದೇ 2 ಬಾಕ್ಸು ಗ್ರಾನೈಟು ಸಿರಾಮಿಕ್ಸ್ ಬಾಕ್ಸು 2 ಇರೋದು ಒಂದೊಂದು ಪಿಕಪ್ ಪಾಯಿಂಟಲ್ಲಿ. ಬಟ್ ಟೋಟಲ್ 3 ಕಡೆ ಪಿಕಪ್ ಮಾಡಿಕೊಂಡು 4 ಕಡೆ ಪಿಕಪ್ ಮಾಡಿದ್ದೀನಿ. 5ನೇದು ಡ್ರಾಪ್ ಬಂದು ಸಂತೋಷ್ ಗ್ರಾನೈಟ್ ಅಂತ, ಅಲ್ಲಿ ಬಂದು ಡ್ರಾಪ್ ಮಾಡಿರೋದೆಲ್ಲ ನಾವು ಇಳಿಸಿರೋದು ಅನ್ಲೋಡ್ ಮಾಡಿರೋದು ಮೆಟೀರಿಯಲ್ಲು. ಯಪ್ಪ ಒಂದು ಇಲ್ಲಂದ್ರೂ 2-3 ಅವರ್ ಆಯ್ತು ಇಲ್ಲಿ ತನಕ ಬರ್ಬೇಕಾದ್ರೆ. ಬಂದು ಕೂತ್ಕೊಂಡಿದ್ದೀನಿ. ಪೋರ್ಟ್ರು ಮತ್ತು ಅಂಕಲ್ ಡೆಲಿವರಿಲಿ 2 ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಅಂಕಲ್ ಡೆಲಿವರಿಲಿ ಇದಾವೆ, ಬಟ್ ದೂರ 12 ಕಿಲೋಮೀಟರ್ 14 ಕಿಲೋಮೀಟರ್ ದೂರ ಇದೆ ಪಿಕಪ್. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಕಿಲೋಮೀಟ್ರು? ಫಸ್ಟ್ ಬಂದು 12 ಕಿಲೋಮೀಟರ್, ಸೆಕೆಂಡ್ 14 ಕಿಲೋಮೀಟರ್ ಪಿಕಪ್, ಥರ್ಡ್ ಬಂದು 14 ಕಿಲೋಮೀಟರ್. ಮತ್ತೆ ಇದಾವೆ ಬಾಡಿಗೆ ನೋಡಿ, 16 ಕಿಲೋಮೀಟ್ರು ಇದಾವೆ, 12 ಕಿಲೋಮೀಟರ್ ಪಿಕಪ್ ಐತೆ. ಎಷ್ಟು ದೂರ ಹೋಗಿ ಪಿಕಪ್ ಮಾಡಿ ಅಲ್ಲಿಂದ ಅನ್ಲೋಡ್ ಮಾಡ್ಬೇಕಂದ್ರೆ, ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ ನಾನು ದುಡ್ದಿರೋದೆಲ್ಲ ಅಮೌಂಟ್ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಬನ್ನಿ ಮತ್ತೆ ಯಾವುದಾದ್ರೂ ಬಂದರೆ ಅಪ್ಡೇಟ್ ಮಾಡ್ತೀನಿ. ಸುಮ್ಮನೆ ಖಾಲಿ ಕೂತ್ಕೊಂಡಿದ್ದೀನಿ, ಯಾವುದೋ ಡ್ಯೂಟಿ ಇಲ್ಲ. ಬಂದರೆ ಅಪ್ಡೇಟ್ ಮಾಡೋಣ. ಮತ್ತೆ ಕೂತ್ಕೊಂಡಿದ್ದು ಒಂದು 5 ನಿಮಿಷಕ್ಕೆ ಇನ್ನೊಂದು ಡ್ಯೂಟಿ ಬಂದೈತೆ. ಚಿಕ್ಕ ಡ್ಯೂಟಿ, ಲೋಕಲ್ ಇರಬೇಕು. 300 ರೂಪಾಯಿ ಐತೆ. 300 ರೂಪಾಯಿ ಡ್ಯೂಟಿ. ದೊಡ್ಡ ಬಂಪ್ಸ್ ಅಂದ್ರೆ ಡ್ರಾಪ್ ಇರೋದು. ಪಿಕಪ್ಪು ವಿದ್ಯಾರಣ್ಯಪುರ NTI ಲೇಔಟ್ ಅಂತೆ ಪಿಕಪ್ ಇರೋದು. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಪಿಕಪ್ ಬಂದು NTI ಲೇಔಟು ವಿದ್ಯಾರಣ್ಯಪುರ. ಡ್ರಾಪ್ ಇರೋದು ವಿದ್ಯಾರಣ್ಯಪುರ ಮೇನ್ ರೋಡು, ದೊಡ್ಡ ಬಂಪ್ಸ್ ಅಂದ್ರೆ ಡ್ರಾಪ್ ಇರೋದು. ಇಲ್ಲಿ ಲೋಕಲ್ ಡ್ಯೂಟಿ. ಅಮೌಂಟ್ ಬಂದಿದ್ದು ತೋರಿಸ್ತೀನಿ ನೋಡಿ ನಿಮಗೆ. 332 ರೂಪಾಯಿ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂದರೆ ನಾನು ನೋಡಿಲ್ಲ, ಇವಾಗ ನೋಡ್ತಾ ಇರೋದು. 1 ಕಿಲೋಮೀಟರ್ ಪಿಕಪ್ ಇದೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಕಸ್ಟಮರ್ ಕಾಲ್ ಮಾಡಿಲ್ಲ, ಡೈರೆಕ್ಟ್ ಹೋಗ್ಬಿಡೋಣ. ಹೋಗಿ ನಿಂತು ಏನಿದೆ ಮೆಟೀರಿಯಲ್ ಲೋಡ್ ಮಾಡ್ಕೊಂಡು ಬರೋಣ. 300 ರೂಪಾಯಿದು ಡ್ಯೂಟಿದು ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. 2 ಕಿಲೋಮೀಟ್ರ್ ಇತ್ತು ಅಷ್ಟೇ ಡ್ರಾಪು, ಏನಿಲ್ಲ. 1-2 ಡೋರ್ ಇರೋದು, ಡೋರ್ ಹಾಕೊಂಡ್ಬಂದಿದ್ದೆ. ಲೋಡಿಂಗ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ ಅಂದರೆ 2 ಡೋರ್ ಇರೋದು ಏನು ತೋರ್ಸೋದು ಅಂತ ಹಂಗೆ ಡ್ರಾಪ್ ಸರಿ ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಬಂದುಬಿಟ್ಟೆ. 2 ಕಿಲೋಮೀಟ್ರ್ ಡ್ರಾಪ್ ಇತ್ತು. ಬಂದಿದ್ದೀನಿ, ಒಂದು 5 ನಿಮಿಷ ಆಯಿತು. ಬಂದು ನಿಂತ್ಕೊಂಡಿದ್ದೀನಿ. ಇನ್ನೂ ಅನ್ಲೋಡ್ ಮಾಡಿಲ್ಲ. ಹಿಂದಗಡೆ ಇದೆ ಮೆಟೀರಿಯಲ್ಲು, ಅನ್ಲೋಡ್ ಮಾಡ್ತಾ ಇದ್ದಾರೆ. ಬರಲಿ, ಅನ್ಲೋಡ್ ಆದಮೇಲೆ ಅಮೌಂಟು 330 ರೂಪಾಯಿನೂ ಇದೆ, ಕಲೆಕ್ಟ್ ಮಾಡೋಣ. ಮತ್ತು ಯಾವುದಾದ್ರು ಡ್ಯೂಟಿ ಬಂದರೆ ಸಿಗ್ತೀನಿ. ಟೈಮ್ ಜಸ್ಟ್ ಬಂದು 6 ಗಂಟೆ 23 ನಿಮಿಷ. ಇವಾಗ ಒಂದು ಪೋರ್ಟ್ರಲ್ಲಿ ಮತ್ತೆ ಡ್ಯೂಟಿ ಬಂದೈತೆ. 1010 ರೂಪಾಯಿದು ವಿದ್ಯಾರಣ್ಯಪುರ ಪಿಕಪ್ಪು, ಬ್ರೂಕ್ ಫೀಲ್ಡ್ ಡ್ರಾಪ್ ಇರೋದು. ಕಸ್ಟಮರ್ ಕಾಲ್ ಮಾಡಿದ್ದೆ, ಸರ್ ಏನಿದೆ ಮೆಟೀರಿಯಲ್ ಅಂತ ಕೇಳಿದ್ದಕ್ಕೆ
ಸರ್ ಎಗ್ ರೈಸ್ ಬಂಡಿ ಇದೆ, ಹಾಕೊಂಡು ಹೋಗ್ಬೇಕು ಒಂದೇ ಒಂದು ಅಂತ ಹೇಳಿದ್ರು. ಆಯ್ತು ಸರ್ ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಡ್ಯೂಟಿ ಬಂದಿದೆ. ಅಮೌಂಟ್ ನೋಡಿ 1011 ರೂಪಾಯಿ, 1011 ರೂಪಾಯಿ. ಪಿಕಪ್ ಬಂದು ಎಷ್ಟು ಕಿಲೋಮೀಟರ್ ಐತೆ ಅಂದರೆ 1.5 ಕಿಲೋಮೀಟರ್ ಐತೆ. ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಬೇಗ ಹೋಗ್ಬೇಕು, ಅರ್ಜೆಂಟ್ ಇದೆ ಅಂತ ಬನ್ನಿ ಅಂತ ಹೇಳಿದ್ರು. ಟ್ರಾಫಿಕ್ ಬೇರೆ ಜಾಸ್ತಿ ಇರುತ್ತೆ. ಬನ್ನಿ ಹೋಗಿ ಸಿಗೋಣ ಅಲ್ಲಿ. ಗುರು ಫೈನಲಿ ಲಾಸ್ಟ್ ಡ್ರಾಪ್ ಪಾಯಿಂಟ್ ಹೋಗಿ ಬಂದಿದ್ದೀನಿ. ಒಂದು ಎಗ್ ರೈಸ್ ಬಂಡಿ ಏನಿತ್ತಲ್ಲ ಅದು ಹಾಕೊಂಡ್ ಬಂದಿದ್ದೀನಿ. 7 ಗಂಟೆ 54 ನಿಮಿಷ ಆಗೈತೆ ಟೈಮು. 1011 ರೂಪಾಯಿನೋ ಇತ್ತು. 28 ಕಿಲೋಮೀಟರ್ ಗುರು ಬಂದಿರೋದು ವಿದ್ಯಾರಣ್ಯಪುರದಿಂದ ಬ್ರೋಕ್ಫೀಲ್ಡ್. ಬನ್ನಿ ಅನ್ಲೋಡ್ ಮಾಡಿ ಟ್ರಿಪ್ ಎಂಡ್ ಮಾಡೋಣ. 1100 ರೂಪಾಯಿ ಎಷ್ಟು ಕೊಡ್ತಾರೋ ನೋಡೋಣ. 1011 ರೂಪಾಯಿನೋ ಐತೆ. ಈ ಟ್ರಿಪ್ ಇಲ್ಲಿಗೆ ಎಂಡ್ ಆಗುತ್ತೆ, ಮತ್ತೆ ಯಾವುದು ಡ್ಯೂಟಿ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ದಯಮಾಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.